ಅಂಜನಾದ್ರಿಯಿಂದ ಹಂಪಿಯವರೆಗೆ ನನ್ನ ಜೀವನದ ಮರೆಯಲಾಗದ ಒಂದು ಅನುಭವ. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವು ಪ್ರಯಾಣಗಳು ಕೇವಲ ಸ್ಥಳಗಳನ್ನು ತೋರಿಸುವುದಿಲ್ಲ, ಅವು ನಮ್ಮ ಮನಸ್ಸನ್ನೇ ಬದಲಾಯಿಸುತ್ತವೆ. ಅಂತಹ ಒಂದು ಅದ್ಭುತ ಅನುಭವವೇ ನನ್ನ ಅಂಜನಾದ್ರಿ ಮತ್ತು ಹಂಪಿಯ ಪ್ರಯಾಣ. ನನ್ನ ಪ್ರಯಾಣ ಬಾಗಲಕೋಟೆಯಿಂದ ಆರಂಭವಾಯಿತು. ನನ್ನ ಮನಸ್ಸಿನಲ್ಲಿ ಒಂದೇ ಆಸೆ ಮೂಡಿತು, ಶ್ರೀ ಹನುಮಂತನ ಜನ್ಮಭೂಮಿ ಎಂದು ನಂಬಲಾಗದ ಅಂಜನಾದ್ರಿ ಬೆಟ್ಟವನ್ನು ನೋಡಬೇಕು ಎಂದು. ರೈಲಿನಲ್ಲಿ ಪ್ರಯಾಣ ಆರಂಭವಾಯಿತು. ಆರಂಭವಾದ ಕ್ಷಣದಿಂದಲೇ ಪ್ರಕೃತಿ ತನ್ನ ಸೌಂದರ್ಯವನ್ನು ತೆರೆದಿಟ್ಟಿತ್ತು. ಕಿಟಕಿಯ ಹೊರಗೆ ಕಾಣುತ್ತಿದ್ದ ಹಸಿರು ಹೊಲಗಳು, ತೆಂಗಿನ ಮರಗಳು, ತಂಪಾದ ಗಾಳಿ ಇವೆಲ್ಲವೂ ಮನಸ್ಸಿಗೆ ಹೊಸ ಚೈತನ್ಯ ತುಂಬಿದವು. ಆ ಕ್ಷಣದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಸಾಗುತ್ತಿರುವ ಅನುಭವವೇ ಬೇರೆ ಲೋಕಕ್ಕೆ ಕರೆದೊಯ್ದಂತಾಯಿತು. ಮಾರ್ಗ ಮಧ್ಯೆ ಹುಲಿಗೆಮ್ಮ ದೇವಿಯ ದರ್ಶನ ಪಡೆದು ಮತ್ತಷ್ಟು ಉತ್ಸಾಹದಿಂದ ಅಂಜನಾದ್ರಿ ಬೆಟ್ಟದ ಕಡೆಗೆ ಹೊರಟೆ. ಸಾವಿರಾರು ಮೆಟ್ಟಿಲುಗಳು ಏರುತ್ತಿದ್ದಂತೆ ದೇಹ ದಣಿದಿರುವ ಭಕ್ತಿ ಎಂಬ ಉತ್ಸಾಹ ನನ್ನನ್ನು ಮುಂದೆ ಸಾಗುತ್ತಲೇ ಇತ್ತು. ಬೆಟ್ಟದ ತುದಿಗೆ ತಲುಪಿದ ಕ್ಷಣದಲ್ಲಿ ಕಂಡ ದೃಶ್ಯ, ಅದನ್ನು ಪದಗಳಿಂದ ವರ್ಣಿಸುವುದು ಅಸಾಧ್ಯ. ತಂಪಾದ ಗಾಳಿ, ಸುತ್ತಮುತ್ತಲಿನ ಬೆಟ್ಟಗಳು, ತುಂಗಭದ್ರೆಯ ನೋಟ. ಆ ಕ್ಷಣದಲ್ಲಿ ಮನಸ್ಸು ಸಂಪೂರ್ಣ ಶಾಂತವಾಯಿತು. ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದಾಗ ನನ್ನ ಜೀವನದಲ್ಲಿ ಹೊಸ ಶಕ್ತಿ ದೊರೆತಂತಾಯಿತು. ಅಲ್ಲಿನ ಪ್ರಕೃತಿಯ ಮಧ್ಯೆ ಕೆಲವು ಫೋಟೋಗಳನ್ನು ತೆಗೆದುಕೊಳ್ಳುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ರಾಮಾಯಣದ ಕಥೆಗಳು ಜೀವಂತವಾದವು. ಇದೇ ನೆಲದಲ್ಲಿ ಹನುಮಂತನ ಬಾಲ್ಯದ ಹೆಜ್ಜೆಗಳು ಮೂಡಿರಬಹುದು ಎಂಬ ಭಾವನೆ ಮೈ ರೋಮಾಂಚನಗೊಳಿಸಿತು. ಅಲ್ಲಿಂದ ನನ್ನ ಪಯಣ ವಿಶ್ವಪ್ರಸಿದ್ಧ ಐತಿಹಾಸಿಕ ತಾಣವಾದ ಹಂಪಿ ಕಡೆಗೆ ಸಾಗಿತು. ಹಂಪಿಯ ವಿರೂಪಾಕ್ಷ ದೇವಾಲಯದ ಎತ್ತರ ಗೋಪುರವನ್ನು ಮೊದಲ ಬಾರಿಗೆ ನೋಡಿದಾಗ ಕನ್ನಡಿಗರ ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಮಹತ್ವ ನನ್ನ ಕಣ್ಣ ಮುಂದೆ ಮೂಡಿಬಂದಿತು. ಇದು ಕೇವಲ ದೇವಾಲಯವಲ್ಲ, ಕನ್ನಡದ ವೈಭವವನ್ನು ಜಗತ್ತಿಗೆ ಪರಿಚಯಿಸಿದ ಜೀವಂತ ಇತಿಹಾಸ. ಆ ಕ್ಷಣದಲ್ಲಿ ಶ್ರೀಕೃಷ್ಣದೇವರಾಯರ ಆಡಳಿತ, ವಿಜಯನಗರ ಸಾಮ್ರಾಜ್ಯದ ಶೌರ್ಯ, ಪರಾಕ್ರಮ ಮತ್ತು ಕನ್ನಡದ ಹೆಮ್ಮೆ ನೋಟಿನಲ್ಲಿ ಕಾಣುವ ಆ ಕಲ್ಲಿನ ರಥವನ್ನು ಕಣ್ಣಾರೆ ನೋಡುವುದು ನನ್ನ ಜೀವನದ ವಿಶೇಷ ಕ್ಷಣವಾಗಿತ್ತು. ಶತಮಾನಗಳ ಹಿಂದೆ ನಿರ್ಮಿಸಿದ ಆ ಅದ್ಭುತ ಶಿಲ್ಪಕಲೆ ಇಂದು ಕೂಡ ನಮ್ಮ ಪೂರ್ವಜರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಮುಂದೆ ಸಾಸಿವೆ ಕಾಳು ಗಣಪತಿ ಸೇರಿದಂತೆ ಅನೇಕ ಐತಿಹಾಸಿಕ ಸ್ಮಾರಕಗಳನ್ನು ನೋಡಿದಾಗ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕಥೆ ಹೇಳುತ್ತಿರುವಂತೆ ಅನುಭವವಾಯಿತು. ಹಂಪಿ ಕೇವಲ ಪ್ರವಾಸಿ ತಾಣವಲ್ಲ, ಅದು ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹೆಮ್ಮೆ. ಈ ಸಂಪೂರ್ಣ ಪ್ರಯಾಣ ನನಗೆ ಒಂದು ಪಾಠ ಕಲಿಸಿತು. ಪ್ರಯಾಣ ಎಂದರೆ ಕೇವಲ ಸ್ಥಳಗಳನ್ನು ನೋಡುವುದಲ್ಲ, ನಮ್ಮ ಇತಿಹಾಸವನ್ನು ಅರಿಯುವುದು, ನಮ್ಮ ಸಂಸ್ಕೃತಿಯನ್ನು ಅನುಭವಿಸುವುದು ಮತ್ತು ನಮ್ಮೊಳಗಿನ ಹೊಸ ವ್ಯಕ್ತಿಯನ್ನು ಕಂಡುಕೊಳ್ಳುವುದು. ಈ ಅದ್ಭುತ ಅನುಭವ ನನ್ನ ಜೀವನದಲ್ಲಿ ಸದಾ ನೆನಪಿನ ಪುಟವಾಗಿ ಉಳಿಯಲಿದೆ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಕನ್ನಡ.